ಈಗ ದೇಶದಲ್ಲಿ ಒಂದು ರೀತಿ ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕೆಂದರೆ LPG ಗ್ಯಾಸು ಸಿಗ್ತಾನೇ ಇಲ್ಲ. ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಅಂತರೂ ಸ್ಟಾಕೇ ಇಲ್ಲ. ಹೋಟೆಲ್ ಮಾಲೀಕರು ಕಂಗಾಲಾಗಿಬಿಟ್ಟಿದ್ದಾರೆ. ಇವತ್ತಿನಿಂದ ಬಹುತೇಕವಾಗಿ 30% ಹೋಟೆಲ್ಗಳು ನಮ್ಮ ಕರ್ನಾಟಕದಲ್ಲಿ ಬಂದ್ ಆಗ್ತಾ ಇದ್ದಾವೆ. ಓವರಾಲ್ ದೇಶಾದ್ಯಂತ ನಾವು ನೋಡ್ತಾ ಹೋದರೆ ತಮಿಳುನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಉತ್ತರ ಭಾರತದ ರಾಜ್ಯಗಳಿಗೂ ಕೂಡ ಈ ಒಂದು ಬಿಕ್ಕಟ್ಟು ವ್ಯಾಪಿಸಿದೆ. ನೋಡಿ, ಬ್ಲಾಕ್ನಲ್ಲಿ ಮಾರ್ತಾ ಇದ್ದಾರಂತೆ ಗ್ಯಾಸ್ನ. 4,000 ರೂಪಾಯಿ ಅಂತೆ ಕಮರ್ಷಿಯಲ್ ಗ್ಯಾಸು. ನೋಡಿ, 1,100-200 ರೂಪಾಯಿ ಕೊಟ್ಟು ತೆಗೆದುಕೊಳ್ಳುವಂತಹ ಒಂದು ದರದಲ್ಲಿ ಅದಕ್ಕಿಂತ ಟ್ರಿಪಲ್ ಆದಂತಹ ಹಣವನ್ನು ಪೀಕ್ತಾ ಇದ್ದಾರೆ. ಯಾಕೆ ಈ ಅಭಾವ ಸೃಷ್ಟಿಯಾಯಿತು? ನಮಗೆಲ್ರಿಗೂ ಗೊತ್ತೇ ಇದೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ 12 ದಿನ ಆಯಿತು. ಅಲ್ಲಿ ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದೆ ಇರಾನು. ಅದೇ ಒಂದು ಜಲಮಾರ್ಗ ಬೇರೆ ಬೇರೆ ದೇಶಗಳಿಗೆ ತೈಲ ಉತ್ಪನ್ನಗಳು ಮತ್ತು ಈ LPGಗೆ ಸಂಬಂಧಪಟ್ಟಂತಹ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡೋದರಲ್ಲಿ ಅದನ್ನೇ ಕಂಪ್ಲೀಟಾಗಿ ಅವರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ತೊಂದರೆ ಆಗ್ತಾ ಇದೆ. ಭಾರತೀಯರಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಅಂತ ಹೇಳ್ಬೋದು ಇದು. ನೋಡಿ, ನಾವು 60% ಈ LPGಯನ್ನು ಗಲ್ಫ್ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ತೀವಿ, ಅಂದರೆ ತರಿಸಿಕೊಳ್ತೀವಿ. ಕತಾರು, UAE, ಕುವೈತು, ಅದರ ಜೊತೆಗೆ ಅಬುದಾಬಿ ಆಗಿರಬಹುದು, ಈ ಇರಾನ್ನ ಕೆಲವು ಪ್ರದೇಶಗಳಾಗಿರ್ಬೋದು, ಅಲ್ಲಿಂದ ನಾವು ಹೇರಳವಾಗಿ ತೆಗೆದುಕೊಳ್ತೇವೆ 60%. ಮತ್ತು 90% ಏನಿದೆ, ಇದೇ ಜಲಮಾರ್ಗದ ಮೂಲಕ ನಮ್ಮ ಭಾರತಕ್ಕೆ ಬರಬೇಕು. ಈಗ ಹಡಗುಗಳೆಲ್ಲವೂ ಕೂಡ ಬ್ಲಾಕ್ ಆಗಿದೆ. ಅಲ್ಲಿ ಬಿಡ್ತಾ ಇಲ್ಲ ಅವರು. ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಭಾವ ಸೃಷ್ಟಿಯಾಗಿದೆ. ನೋಡಿ, ಒಂದು ಹೋಟೆಲ್ ನಡೆಸಬೇಕು ಅಂತ ಹೇಳಿದ್ರೆ, ಒಂದು ದೊಡ್ಡ ಹೋಟೆಲ್ ಅಂತ ಅಂದ್ಕೊಳ್ಳೋಣ, ಏನಿಲ್ಲ ಅಂದರೆ ದಿನಕ್ಕೆ 7ರಿಂದ 8 ಅವ್ರಿಗೆ ಸಿಲಿಂಡರ್ ಬೇಕಾಗುತ್ತೆ. ಪರ್ ಡೇ ಬೇಕು ಅವ್ರಿಗೆ. ಸ್ಟಾಕ್ ಅಂತೂ ಖಂಡಿತ ಅವ್ರ ಹತ್ರ ಇಲ್ಲ. ಯಾಕೆಂದರೆ ಹೆಚ್ಚಿನ ಒಂದು 34 ಸಿಲಿಂಡರ್ ಇಟ್ಕೊಳ್ತವಪ್ಪ ಅಂತಂದರೆ ಭಾಳ ಡೇಂಜರು. ಯಾಕಂದರೆ ಗೊತ್ತಿದೆ ನಮಗೆ ಯಾವ ಕ್ಷಣದಲ್ಲೂ ಕೂಡ ಅವಘಡಗಳಾಗ್ಬೋದು. ಹಾಗಾಗಿ ಅವ್ರೇನು ಮಾಡ್ತಾರೆ, ಅವತ್ತಿಂದ ಅವತ್ತಿಗೆ ಗ್ಯಾಸನ್ನು ಡಂಪ್ ಮಾಡ್ಕೊಳ್ತಾ ಇರ್ತಾರೆ. ಈಗ ಹೋಟೆಲ್ ಮಾಲೀಕರ ಸಂಘದವ್ರು ಹೇಳ್ತಾ ಇರೋ ಪ್ರಕಾರ ಸದ್ಯಕ್ಕಂತರೂ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಅಭಾವ ಸೃಷ್ಟಿಯಾಗಿದೆ. ಬ್ಲಾಕಲ್ಲಿ 3,000, 4,000 ಅಂತ ರೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಅಷ್ಟಾದರೂ ಸಿಕ್ಕರೂ ಕೂಡ ತೆಗೆದುಕೊಳ್ಳೋಕೆ ಹಲವು ಹೋಟೆಲ್ಗಳು ರೆಡಿಯಾಗಿದ್ದಾವೆ. ಇದು ನೋಡಿ, ಪಿ ಜಿಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಸುಮಾರು 10ರಿಂದ 15 ಲಕ್ಷ ವಿದ್ಯಾರ್ಥಿಗಳಿಗೆ ಊಟನೇ ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಊಟ ಇಲ್ಲ ಅಂತಂದರೆ ಈಗ ನೋಡಿ, ಮೊದಲು PGಗಳಲ್ಲಿ ಎಲ್ಲ ಚಪಾತಿ, ಆಮೇಲೆ ರೈಸು, ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡ್ತಾಯಿದ್ರು. ಈಗ ಬರೀ ರೈಸ್ ಸಾಂಬಾರು ಕೊಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಚಪಾತಿ ಮಾಡಿದರೆ ಜಾಸ್ತಿ ಗ್ಯಾಸ್ ಖರ್ಚಾಗುತ್ತೆ. ಈಗ ಅವ್ರ ಹತ್ರ ಇರೋದೇ 2 ಗ್ಯಾಸು, ಅದರಲ್ಲೇ ಮುಗಿಸ್ಬೇಕು. ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಮತ್ತು ಕ್ಯಾಟ್ರಿಂಗ್ ಮಾಡೋವಂಥವ್ರು, ಆಮೇಲೆ ಈ ಗ್ಯಾಸು ವಾಹನಗಳು, ಆಟೋ ಆಗಿರ್ಬೋದು, ಕೆಲವೊಂದಿಷ್ಟು ಕಾರುಗಳಾಗಿರ್ಬೋದು, ವೆಹಿಕಲ್ ಏನಿದ್ದಾವೆ ಗ್ಯಾಸನ್ನು ಅವಲಂಬಿಸಿರೋವು, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ರೇಟ್ ಬಿಡಿ, ಈಗ 60 ರೂಪಾಯಿ ಗ್ಯಾಸು ಜಾಸ್ತಿ ಆಯಿತು ನಾವು ಮನೇಲಿ ಬಳಕೆ ಮಾಡೋದು. ಆಮೇಲೆ ಕಮರ್ಷಿಯಲು 115 ರೂಪಾಯಿ ಜಾಸ್ತಿ ಆಗಿದೆ. ಜಾಸ್ತಿ ಆಗಿರೋದು ಪ್ರಾಬ್ಲಮ್ ಅಲ್ಲ, ಇಲ್ಲಿ ನಮ್ಗೆ ಬರ್ತಾನೆ ಇಲ್ಲ ಅದು. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಒಂದು ಕಾಯ್ದೆಯನ್ನು ತಂದಿದೆ, ಒಂದು ಆದೇಶವನ್ನು ಮಾಡಿದೆ. ಅದರಲ್ಲೂ ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ಕಾಯ್ದೆ ಮೊದಲು ಸಾರ್ವಜನಿಕರಿಗೆ, ಅಂದರೆ ಮನೆಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಗ್ಯಾಸ್ಗಳನ್ನು ಅಂತ. ನೋಡಿ, ಈಗ ಗ್ಯಾಸು ಬುಕ್ ಮಾಡಿದವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಮೊದಲೇನಾಗ್ತಾಯಿತ್ತು, 21 ದಿನ ಅವಕಾಶ ಇರ್ತಾಯಿತ್ತು. ಒಂದು ಗ್ಯಾಸ್ ಬುಕ್ ಮಾಡಿದ್ರೆ 21 ದಿನ ನಾವು ಆದಮೇಲೆ ಇನ್ನೊಂದು ಗ್ಯಾಸ್ ಬುಕ್ ಮಾಡ್ಬೋದು. ಈಗ ಹಂಗಲ್ಲ, 25 ದಿನ ಮಾಡಿದ್ದಾರೆ. 2 ಗ್ಯಾಸ್ ಇದೆ ನಿಮ್ಮ ಹತ್ರ, 30 ದಿನ ಆದಮೇಲೆ ಬುಕ್ ಮಾಡಬೇಕು. ಆಮೇಲೆ ಹೊಸದಾಗಿ ಏನಾದರೂ ನೀವು ಕನೆಕ್ಷನ್ ತೆಗೆದುಕೊಳ್ತಾ ಇದ್ದೀರಾ, ಆವಾಗ 2 ಕೊಡಲ್ಲ, ಒಂದೇ ಕೊಡ್ತಾರೆ. ಹೀಗೆ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ನಮಗನ್ನಿಸ್ತಾ ಇದೆ, ಹೋಟೆಲ್ಗಳಿಗೆ ಸದ್ಯಕ್ಕಂತೂ ಕಮರ್ಷಿಯಲ್ ಗ್ಯಾಸ್ಗಳು ಸಿಗಲ್ಲ. ಯಾಕಂದರೆ ನಮ್ಮಲ್ಲಿ ಉತ್ಪಾದನೆಗಳು ಅಷ್ಟೊಂದು ಪ್ರಮಾಣದಲ್ಲಿ ಆಗೋದಿಲ್ಲ. ಈಗಾಗಲೇ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಹೇಳಿದ್ದಾರೆ, ಮತ್ತು ಭಾರತ್ ಪೆಟ್ರೋಲಿಯಂ ಅವರು ಹೇಳಿದ್ದಾರೆ, HP ಅವರು ಹೇಳಿದ್ದಾರೆ. ಅವರು ಕ್ಲಾರಿಟಿಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಪೆಟ್ರೋಲಿಯಂ ಖಾತೆ ಸಚಿವರು ಕೂಡ ಪ್ರಧಾನಿಯವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ವಾಸ್ತವವನ್ನು ಅವ್ರ ಮುಂದೆ ತೆರೆದಿಟ್ಟಿದ್ದಾರೆ. ಏನು ಹಾಗಾದರೆ ಪರಿಹಾರ? ಎಷ್ಟು ದಿನಗಳ ಕಾಲ ಹೀಗೆ ಇದು ಯುದ್ಧ ಮುಂದುವರಿಯುತ್ತೆ? ಯಾರೋ ಕೇಳ್ತಾ ಇದ್ರು, ಪ್ರಧಾನಿಯವರು ಹೋಗಿ ಯುದ್ಧ ನಿಲ್ಲಿಸ್ಬರಲಿ ಅಂತೇಳಿ, ಅಥವಾ ಅವ್ರು ಮಾತುಕತೆ ಮಾಡಲಿ ಅಂತೇಳಿ. ಅದು ರಾಜತಾಂತ್ರಿಕವಾಗಿ ಬಿಟ್ಟಿದ್ದು ಅದು. ಆದರೆ ಈಗ ಪರಿಸ್ಥಿತಿ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇದು ಹೀಗೆ ಮುಂದುವರಿಯುತ್ತೆ. ಈಗ ಸಿಲಿಂಡರ್ಗಳಿಗೆ ಬರ ಬರ್ತಿದೆಯಲ್ವಾ, ಇದು ಹಾಗೆ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನೀವು ಅನುಭವ ಆಲ್ರೆಡಿ ಕೆಲವೊಬ್ರಿಗೆ ಆಗ್ತಾ ಇದೆ. ಬುಕ್ ಮಾಡ್ತಾ ಇದ್ದೀವಿ, ಬುಕ್ ಆಗ್ತಾ ಇಲ್ಲ, ನಮ್ಮ ಹತ್ರ 3 ದಿನಕ್ಕಾಗಷ್ಟಿದೆ,
ಮುಂದಿನ ದಿನಗಳಲ್ಲಿ ಸೌದೆ ಹಳೆ ಕಾಲ ಇತ್ತಲ್ವ ಅದು ರಿಪೀಟ್ ಆಗುತ್ತೆ. ಸೌದೆಲಿ ಮಾಡ್ಕೊಂಡು ತಿನ್ಬೇಕು. ಅಂತಹ ಪರಿಸ್ಥಿತಿ ಇನ್ನೇನು 2-3 ದಿನದಲ್ಲಿ ಖಂಡಿತವಾಗಲೂ ಬರುತ್ತೆ. ಅದನ್ನು ಬರೆದಿಟ್ಕೊಳ್ಳಿ ನೀವು.